ಈ ಫ್ರೀ 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 ಅಂದರೆ ಎಲ್ಲ ಫ್ರೀ ಅಂದ್ಬಿಟ್ರೆ ಅಲ್ಲಿಗೆ ದುಡ್ಡಿಗೆ ಬೆಲೆನೇ ಇಲ್ವ ಹೋಗಲಿ. ಇವಾಗ ನಾವೇ ಬಸ್ ಹಾಕ್ತೀವಪ್ಪ ಗಂಡಸರು, ₹1 ಕಮ್ಮಿ ಇದ್ರೆ ತಗೊಂತಾರೆ. ಅಧಿಕಾರ ಗದ್ದಿಗೆ ಇರಬೇಕು ಅಂದ್ಬಿಟ್ಟು ಇವ್ರು ಏನು ಬೇಕಾದ್ರೂ ಫ್ರೀ ಕೊಡ್ತೀನಿ ಅಂತಾರೆ. ಮಾಡ್ತೀನಿ ಅಂದ್ಬಿಟ್ಟು ₹4, ₹5 ಅಂದರೆ ಅಲ್ಲಿಗೆ ₹1 ಬೆಲೆ ಇಲ್ವಾ, 50 ಪೈಸೆಗೆ ಬೆಲೆ ಇಲ್ವಾ? ಲೀಟರ್ಗೆ ಏನ್ ಹೇಳ್ತೀರಾ? ತುಂಬ ದುಬಾರಿ ಆಯಿತು ಮಾಡಿದ್ದು. ಏನೋ 50 ಪೈಸೆ ₹1 ಮಾಡ್ಬೋದು, ತಪ್ಪು ಅಂತ ಹೇಳಲ್ಲ, ಸಂದರ್ಭಾನುಸಾರ. ಏನು ₹4 ಅಂದರೆ ದುಡ್ಡಿಗೆ ಬೆಲೆ ಇಲ್ವಾ, ₹1 ಬೆಲೆ ಇಲ್ವಾ ಹೋಗಲಿ. ಈ ಫ್ರೀ 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 ಅಂದರೆ ಎಲ್ಲ ಫ್ರೀ ಅಂದ್ಬಿಟ್ರೆ ಅಲ್ಲಿಗೆ ದುಡ್ಡಿಗೆ ಬೆಲೆನೇ ಇಲ್ವ ಹೋಗಲಿ. ಇವಾಗ ನಾವೇ ಬಸ್ ಹಾಕ್ತೀವಪ್ಪ ಗಂಡಸರು, ₹1 ಕಮ್ಮಿ ಇದ್ರೆ ತಗೊಂತಾರೆ. ಇರಲಿ, ಮಾನವೀಯತೆ ಅಂದರೆ ಕಂಡಕ್ಟ್ರು ಈಸ್ಕೋಬೋದು, ಅದು ಬೇರೆ ವಿಚಾರ. ₹1 ಕಮ್ಮಿ ಇದ್ದರೆ ಹೋಗೋಕ್ಕಾಗುತ್ತಾ? ಆಗೋದಿಲ್ಲ ಇಲ್ವರ. ಎಲ್ಲಾದು ಫ್ರೀ ಅಂದರೆ ಏನಕ್ಕೆ ಒಂದು ಸ್ವಲ್ಪ ಕನ್ಸೆಷನಲ್ಲಿ ಮಾಡಬೇಕಾಗಿತ್ತು. ಫುಲ್ ಫ್ರೀ ಅಂದರೆ ದುಡ್ಡು ಎಲ್ಲಿಂದ ಬರ್ತೈತೆ? ಎಲ್ಲ ಫ್ರೀ ಅಂದರೆ ದುಡ್ಡಿಗೆ ಬೆಲೆನೇ ಇಲ್ವಾ, ₹1 ಅನ್ನೋದಕ್ಕೂ ಬೆಲೆ ಇಲ್ವ? ಹಾಂ, ಆಮೇಲೆ ಬಡ್ಜೆಟ್ನಲ್ಲಿ ಎಷ್ಟು ತೊಂದರೆ ಆಗುತ್ತೆ ಜನಗಳಿಗೆ, ಜನಸಾಮಾನ್ಯರಿಗೆ ತಾನೇ ತೊಂದರೆ ಆಗೋದು. ಅವ್ರಿಗೇನೋ ನಡೀತೈತೆ ರಾಜಕಾರಣಿಗಳಿಗೆ, ಅವ್ರಿಗೆ ಅಧಿಕಾರ ಗದ್ದಿಗೆ ಇರಬೇಕು ಅಂದ್ಬಿಟ್ಟು ಇವ್ರು ಏನು ಬೇಕಾದ್ರೂ ಫ್ರೀ ಕೊಡ್ತೀನಿ ಅಂತಾರೆ. ಹೌದಲ್ವ? ಯಾಕೆ ಕೊಡಬೇಕು? ದುಡ್ಡಿಗೆ ಬೆಲೆ ಅನ್ನೋದೇ ಇಲ್ವ ಹೋಗಲಿ. ಹಾಂ, ರೂಪಾಯಿ ಅಂತ ಏನಕ್ಕೆ ಮಾಡೋದು ಹೇಳಿ? ಒಂದು ವ್ಯಾಲ್ಯೂ, ₹1 ಆಗಲಿ 50 ಪೈಸೆ ಆಗಲಿ, ಮುಂಚೆ 10 ಪೈಸೆ 5 ಪೈಸೆ ಎಲ್ಲ ಇತ್ತು, ಅದಕ್ಕೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ. 5 ಪೈಸೆ ಅಂದರೆ ಇಷ್ಟು, ₹1 ಅಂದರೆ ಇಷ್ಟು, ₹100 ಅಂದರೆ ಇಷ್ಟು, ₹1000 ಅಂದರೆ ಇಷ್ಟು ಅಂತ ವ್ಯಾಲ್ಯೂ ಇರುತ್ತೆ. ಅದಕ್ಕೆ ವ್ಯಾಲ್ಯೂ ಇಲ್ದಂಗೆ ಮಾಡಿಬಿಟ್ರೆ ಏನರ್ಥ ಅಲ್ಲಿಗೆ? ತುಂಬ ಹಾಲು ಏನೋ ಮಾಡಬೇಕು, ಸಂದರ್ಭಾನುಸಾರ ಅವ್ರಿಗೂ ಕಷ್ಟ ಸುಖ ಇವೆಲ್ಲ ಇರ್ತವೆ, ರೈತರಿಗೂ ಕೊಡಬೇಕಾಗುತ್ತೆ. ಮಾಡ್ತೀನಿ ಅಂದ್ಬಿಟ್ಟು ₹4, ₹5 ಅಂದರೆ ಅಲ್ಲಿಗೆ ₹1 ಬೆಲೆ ಇಲ್ವಾ, 50 ಪೈಸೆಗೆ ಬೆಲೆ ಇಲ್ವಾ? ಹಾಂ, ನೋಡ್ಕೊಂಡು ಅವರು ಮಾಡಬೇಕು, ಮಾಡಬಾರ್ದು ಅಂತ ನಾನು ಹೇಳಲ್ಲ. ಸಂದರ್ಭಾನುಸಾರ ಮಾಡಲೇಬೇಕಾಗಿ ಬರುತ್ತೆ, ಪರಿಸ್ಥಿತಿ ಆ ರೀತಿ ಇರುತ್ತೆ. ಆದರೆ ಅದಕ್ಕೆ ಲೆಕ್ಕಾಚಾರ ಇರಬೇಕು ಯಾವುದಕ್ಕೂ. ಇನ್ನು ಮಾಡಿ ಇನ್ನು 3 ವರ್ಷನೂ ಆಗಿಲ್ಲ, ತಿರ್ಗಾ ಆಗಲೇ ಮಾಡ್ತಿದ್ದಾರೆ. 6 ತಿಂಗಳು ಕೂಡ ಆಗಿಲ್ಲ ಇನ್ನು. 6 ತಿಂಗಳು ಕೂಡ ಆಗಿಲ್ಲ ಅಲ್ಲ, 3 ವರ್ಷದಲ್ಲಿ ಇದು 3ನೇ ಸಾರಿನ ಏನೋ ಮಾಡ್ತಾ ಇರೋದು. ಇವಾಗ ಜನಸಾಮಾನ್ಯರು ಅವ್ರಿಗೆ ಓಟ್ ಹಾಕಿ ಗೆಲ್ಸಿದ್ದೆ ಜನಗಳಿಗೆ ಏನೋ ಒಂದು ಉಪಯೋಗ ಮಾಡ್ತಾರೆ ಬಂದು ಅಂತ ಹೇಳಿ. ಸೊ ಏನು ಜನಗಳಿಗೆ ಉಪಯೋಗ ಆಗೋ ಥರ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಇವರು ಅಧಿಕಾರ ಗದ್ದಿಗೆ ಹಿಡಿಯೋಕ್ಕೋಸ್ಕರ ಮಾತ್ರನೇ ಇವರು ಎಲ್ಲ ಫ್ರೀ, ನಿನಗೂ ಫ್ರೀ ನನಗೂ ಫ್ರೀ. ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ಅದೇನೋ ಪಾಟೀಲನೋ ಯಾರಿಗೋ ಫ್ರೀ, ಕಾಕಾ ಪಾಟೀಲ್ ಫ್ರೀ ಅಂತಲೇ ಹೇಳಿದ್ರಲ್ಲ, ಅದು ತಪ್ಪಲ್ವರ. ದುಡ್ಡಿಗೆ ಬೆಲೆ ಬೇಕು ಫಸ್ಟ್ ಆಫ್ ಆಲ್. ದುಡ್ಡು ಅಂದರೆ ಏನು? ಅದಕ್ಕೊಂದು ಪವರ್ ಕೊಟ್ಟಿರ್ತಾನೆ. ಕರೆಂಟ್ ಯಾವ ರೀತಿನೇ ಆ ರೀತಿ ಒಂದು ಪವರ್ ಇರುತ್ತೆ. ಅದಕ್ಕೆ ಇವ್ರು ಪವರ್ ಇಲ್ದಂಗೆ ಮಾಡಿಬಿಟ್ರೆ ಹೆಂಗೆ? ಕನ್ಸೆಷನ್ ಮಾಡಬೇಕು. ಲೇಡೀಸು ಫ್ರೀ ಮಾಡಿರೋ ತಪ್ಪು ಅಂತಲ್ಲ, ಏನೋ ಕನ್ಸೆಷನ್ ಮಾಡಬೇಕು. ಫುಲ್ ಫ್ರೀ ಅಂದರೆ ಇವ್ರದ್ದು ಖರ್ಚು ವೆಚ್ಚನೂ ನೋಡ್ಬೇಕು ತಾನೆ. ನಾನು ದುಡಿಮೆ ₹100 ಮಾಡಿದ್ರೆ ಮನೆ ಸಂಸಾರದ್ದೆಲ್ಲ ನೋಡ್ಕೊಂಡು ಮಾಡಬೇಕು. ₹100 ದುಡ್ದಿದ್ದೆಲ್ಲ ನಾನು ಹೊರಗಡೆ ಖರ್ಚು ಮಾಡಿಬಿಟ್ರೆ ಮನೆಗೇನು ತಗೊಂಡೋಗಿ ಕೊಡೋಣ? ಹೆಂಡತಿ ಮಕ್ಳನ್ನೇನು ಸಾಕೋಣ? ವಿದ್ಯಾಭ್ಯಾಸ ಏನು ಮಾಡ್ಸೋಣ ಮಕ್ಕಳಿಗೆ? ಹೌದಾ ಅಲ್ವರ? ಆ ರೀತಿ ಇವ್ರು ಬಡ್ಜೆಟ್ನಲ್ಲಿ ಕ್ರೌಡೀಕರಣ ಆಗಿದ್ದು ದುಡ್ಡನ್ನೆಲ್ಲ ಇವರು ಈ ರೀತಿ ಮಾಡಿದ್ರೆ ರಾಜ್ಯ ನಡೆಸೋದು ಹೆಂಗೆ? ಜನಗಳನ್ನ ಸಂಭಾಳಿಸೋದು ಹೆಂಗೆ? ಜನಗಳನ್ನ ದಾರಿಗೆ ತರೋದು ಹೇಗೆ? ಹಾಲು ಜಾಸ್ತಿ ಮಾಡಿರೋ ತಪ್ಪು ಅಂತ ಹೇಳಲ್ಲ, ಸಂದರ್ಭಾನುಸಾರ ಮಾಡಲೇಬೇಕಾಗಿ ಬರುತ್ತೆ. ಅದಕ್ಕೊಂದು ವ್ಯಾಲ್ಯೂ ಅಂತ ಇರುತ್ತೆ. ಇಷ್ಟು ತುಂಬ ದುಬಾರಿ ಮಾಡಿದ್ದು ತುಂಬ ಇದು. ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ನಾವೇನು ಹೇಳೋದು? ಅಧಿಕಾರಕ್ಕೆ ಬಂದವ್ರೆ, ಅವರು ಅರ್ಥ, ಅವ್ರಿಗೇನು ಬುದ್ಧಿ ಇಲ್ವಾ? ಅವ್ರಿಗೆ ನಮಗಿನ್ನ ಬುದ್ಧಿ ಇರ್ತೈತೆ. ಅರ್ಥ ಆಯ್ತಾ? ಫ್ರೀ ಕೊಡಬೇಕಾದ್ರೆ ಜನ ಓಟ್ ಹಾಕ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದ್ರ ಮೇಲೆ ಹಿಡ್ಕೊಂಡಿದ್ದಾರೆ ಸೀಟ್, ಇಲ್ಲ ಅಂತ ಹೇಳಲ್ಲ. ಅದು ಸ್ವಂತ ಇದು ಬರಬೇಕು. ನಾವು ನಮ್ಮ ದೇಶ ಅಂದ್ರೇನು, ನಾವು ಹೆಂಗೇನೆ ನಾವು ಕಮ್ಯಾಂಡ್ ಮಾಡಬೇಕು ಅಂದ್ಬಿಟ್ಟು ಅವ್ರು ತಿಳ್ಕೋಬೇಕು ಅಷ್ಟೇ ಹೊರತು ಅಧಿಕಾರ ಹಿಡಿಯೋದೇ ದೊಡ್ಡ ಉದ್ದೇಶ ಅಂತ ಯಾವತ್ತೂ ಇರಬಾರ್ದು. ಫ್ರೀ ಮಾಡಬೇಕಿಲ್ಲ ಅಂತಲ್ಲ, ಅದಕ್ಕೊಂದು ಲೆಕ್ಕಾಚಾರ ಅಂತ ಇರಬೇಕು. ಹೌದಾ ಅಲ್ವರ? ಹೇಳಿ ನೀವೇನೆ. ದುಡ್ಡಿಗೆ ವ್ಯಾಲ್ಯೂ ಕೊಡಬೇಕು ಅಷ್ಟು. ₹1 ಆಗಲಿ, ದುಡ್ಡೇ ತಾನೆ. ಆ ರೀತಿ ಅವರು ಆಲೋಚನೆ ಮಾಡಿ, ಅವ್ರಿಗೇನು ಗೊತ್ತಿಲ್ಲದೆ ಏನಿಲ್ಲ, ಎಲ್ಲ ಗೊತ್ತಿರುತ್ತೆ. ಆದರೆ ಅಧಿಕಾರ ಹಿಡಿಯೋಕ್ಕೋಸ್ಕರ ಏನೋ ಒಂದು ಮಾಡ್ತಾರೆ ಅಷ್ಟೇ ಮೇಡಮ್. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.